ರಾಜ್ಯದಲ್ಲಿ ಇನ್ನೂ ಮುಗಿತಾ ಇಲ್ಲ ಜಾತಿ ಗಣತಿ ಜಟಾಪಟಿ. ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ. ವಸ್ತು ಸ್ಥಿತಿಯಲ್ಲಿ ಯಾರು ಎಷ್ಟಿದ್ದಾರೆ ಅನ್ನೋದು ಅಷ್ಟೇ, ಇನ್ನೇನೂ ಇಲ್ಲ. ಯಾರ ಬದುಕಿನ ಸ್ಥಿತಿ ಏನೇನಿದೆ ಅನ್ನೋದರ ಬಗ್ಗೆ ಸಮೀಕ್ಷೆ ಆಗಿದೆ ಅಷ್ಟೇ. ಈ ರೀತಿಯ ಸಮೀಕ್ಷೆ ಯಾರ ಕಾಲದಲ್ಲೂ ಕೂಡ ಯಾರೂ ಮಾಡಿರಲಿಲ್ಲ. ಇದರ ಮೇಲೆ ವಿಸ್ತೃತವಾದಂಥ ಚರ್ಚೆ ಆಗುತ್ತೆ ಅಂತ ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿರೋದು. ಈ ಜಾತಿ ಗಣತಿ ಜಟಾಪಟಿ ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ. ವಸ್ತು ಸ್ಥಿತಿಯಲ್ಲಿ ಯಾರು ಎಷ್ಟಿದ್ದಾರೆ ಅನ್ನೋದು ಅಷ್ಟೇ ಇಲ್ಲಿ ತಿಳ್ಕೊಂಡಿರೋದು, ಇನ್ನೇನೂ ಅಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ ಬದುಕಿನ ಸ್ಥಿತಿ ಏನೇನಿದೆ, ಹೇಗಿದೆ ಅನ್ನೋದರ ವೈಜ್ಞಾನಿಕ ಸಮೀಕ್ಷೆಯನ್ನ ಮಾಡಲಾಗಿದೆ. ಈ ರೀತಿಯ ಸಮೀಕ್ಷೆ ಯಾರ ಕಾಲದಲ್ಲೂ ಯಾರೂ ಕೂಡ ಮಾಡಿರಲಿಲ್ಲ. ಇದರ ಮೇಲೆ ವಿಸ್ತೃತವಾದಂಥ ಚರ್ಚೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ಸಂಪುಟ ಸಭೆಗಳಾದರೂ ಕೂಡ ಒಂದು ಅಂತಿಮವಾದಂಥ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರಕ್ಕೆ. ಇದರ ಬಗ್ಗೆ ಮಹದೇವಪ್ಪನವರು ಮಾತನಾಡಿದ್ದಾರೆ. ಈ ಅಂಕಿಅಂಶಗಳು ಒಳ ಮೀಸಲು ಸಂಬಂಧಪಟ್ಟಂಗೆ SC ಅಂದರೆ 101 ಜಾತಿ ಇರೋ ಒಂದು ಗುಂಪು, ಅದು SC ಅಂತ ಬರ್ಕೊಳ್ತಾರೆ. SCನಲ್ಲಿ ಯಾವುದು, ವೆದರ್ ಯುವರ್ ರೈಟ್ ಆರ್ ಲೆಫ್ಟ್, ಬೋವಿ ಆರ್ ಲಮಾಣಿ, ಕೊರ್ಚ ಆರ್ ಕೊರ್ಮ ಅನ್ನೋದು ನಮೂದನೆ ಮಾಡಿಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಿದ್ದೇವೆ. ಇದರಲ್ಲಿ ಇವರಲ್ಲಿ ನೀವು ಯಾರು ಅಂತ ಇದರಲ್ಲೂ ಮಾಡಿಲ್ಲ. ಹೀಗಾಗಿ ಇದು ಕರಾರುವಕ್ಕಾಗಿ ಹೇಳಬೇಕು. ಇಲ್ಲೂ ಅಷ್ಟೇ, ನಾವು ಜಾಸ್ತಿ ಇದ್ವಿ ವಿತೌಟ್ ಸರ್ವೆ ಮಾಡಿದ್ದೆ ಖಚಿತವಾಗಿ ಆಗಬೇಕಲ್ಲ. ಮತ್ತೆ ದತ್ತಾಂಶ ಬೇಕಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಿ ಕೇಳುವಾಗ ಇದಾಗಬೇಕಲ್ಲ ಕರಾರುವಕ್ಕಾಗಿ. ಯಾರ್ಯಾರು ಎಷ್ಟಿದ್ರೆ ನಾವು ಸಂಪೂರ್ಣವಾಗಿ ಈ ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡು ಕ್ಯಾಸೆಟ್ ಉಂಟು, ಸಮಿತಿ ಮಾಡಿದ್ದೀವಿ, ಎಲ್ಲ ಸವಲತ್ತುಗಳು ಕೊಡ್ತಾ ಇದ್ದೀವಿ, ಕಾಲ ನಿಗದಿ ಮಾಡಿದ್ದೀವಿ. ಅಷ್ಟಾದರೂ ಕೆಲವರು ರಾಜಕೀಯ ಮಾಡೋಕ್ಕೆ RSS BJPಯವರು ಕೆಲವ್ರನ್ನ ಎತ್ಕಟ್ಬಿಟ್ಟು ಅವ್ರು ರಾಜಕೀಯವಾಗಿ ಮಾಡ್ತಾರೆ, ವಿಚ್ ಇಸ್ ನಾಟ್ ಕರೆಕ್ಟ್. ಸರ್ಕಾರಿ ಇಲ್ಲಿ ಅಲ್ಲಿ BJPಯವರು ಇದ್ದವ್ರು ಯಾರೋ ಮನುಷ್ಯಗಳಿದ್ದಕ್ಕೆ ಉಸಿರು ಬಿಡ್ತಿರ್ಲಿಲ್ಲ, ಇದಕ್ಕಿದ್ದಕ್ಕೆ ಸೂರರಾಗ್ಬಿಟ್ಟಿದ್ದಾರೆ. ಈಗ ನಾರಾಯಣ ಸ್ವಾಮಿ ಅವರು ಕೇಂದ್ರದಲ್ಲಿ ಒಳ ಮೀಸಲಾತಿ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು. ಕಾರಜೋಳ ಅವರು ಕ್ಯಾಬಿನೆಟ್ನಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ರು. ಹಾಗೆ ಇವರು ಯಾರೂ ಮಾತಾಡ್ದೇನೆ ಇದಕ್ಕಿದ್ದಕ್ಕೆ ಸೂರತನ ಬಂದ್ಬಿಟ್ಟಿದೆಯಲ್ಲ. ನಿಮ್ಮ ಜೊತೆ ಇದ್ದೀವಿ ನಾವು ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.